ಮುಂದೆ ನಿಮ್ಮಿಂದ ಘನ ಕಾರ್ಯವಾಗಬೇಕಾಗಿದೆ. ಪುನರಪಿ ಸೃಷ್ಟಿಸಿ ಪಾಲಿಸಿ ಲಯಗೊಳಿಸುವ ನಿಮ್ಮವರ ಜನನ ಮಕ್ಕಳೇ. ಅದಕ್ಕೆ ಬೇಕಾಗಿ ಮಾಡುವರೆ ಒಂದೊಂದು ಕಾಯಕ, ಇರುವರೆ ಒಂದೊಂದು ಪುರ, ಧರಿಸಿಕೊಳ್ಳುವರೆ ಒಂದೊಂದು ಗುಣವನ್ನು ಕರುಣಿಸುವವಳಿದ್ದೇನೆ. ಬ್ರಹ್ಮ ರಾಜಸ ಗುಣವರಿತನಾದಂತಹ ನೀನು ಸೃಷ್ಟಿಯ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅವರು ಬಂದು ತೆಗಿಬಹುದು. ಶ್ರೀಹರಿ
ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟಂತಹ ಜೀವರಾಶಿಗಳನ್ನು ಸಾತ್ವಿಕ ಗುಣೋಪೇತನಾದಂತಹ ನೀನು ಪಾಲನಾ ಕಾರ್ಯವನ್ನು ಮಾಡುತ್ತಾ ವೈಕುಂಠ ಲೋಕದಲ್ಲಿ ಕೋಮಗನೇ ಈಶಾ ಬ್ರಹ್ಮನಿಂದ ಸೃಷ್ಟಿಸಲ್ಪಟ್ಟು ಹರಿಯಿಂದ ಪಾಲಿಸಲ್ಪಟ್ಟಂತಹ ಜೀವರಾಶಿಗಳನ್ನು ತಾಮಸ ಗುಣಭರಿತನಾದಂತಹ ನೀನು ಕಾಲ ಕಾಲಕ್ಕೆ ಲಯದ ಕಾರ್ಯವನ್ನು ಮಾಡುತ್ತಾ ಕೈಲಾಸ ಲೋಕದಲ್ಲಿದ್ದು ಕೋಮಗನೇ ನಾನಿದ್ದಂತಹ ಕಾರ್ಯವನ್ನು ಧರ್ಮದಿಂದ ಮಾಡುತ್ತಾ ಬಂದರೆ ನಾನು ಶುಭದಾಯಕಳಾಗುತ್ತೇನೆ ಮಕ್ಕಳೇ. ನಿರತರಾಗಿರುವಂತಹ ವೇಳೆಯಲ್ಲಿ ದುಷ್ಟರಿಂದಲೋ ದುರುಳರಿಂದಲೋ ಕೆಡುಕು ಬಂದರೆ ಚಿಂತಿಸದಿರಿ, ಭಯಪಡದಿರಿ. ಏಕೋಭಾವದಿಂದ ನನ್ನನ್ನೇ ಪ್ರಾರ್ಥಿಸಿದಿರಿ ಎಂದಾದರೆ ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಬಂದು ನಿಮಗೊದಗಿ ಬಂದಂತಹ ಕಷ್ಟವನ್ನು ದೂರೀಕರಿಸುತ್ತೇನೆ. ನಾನೀಗ ಅಂತರ್ಧಾನಳಾಗುತ್ತೇನೆ. ಅಗಾಧವಾದ ಜಲರಾಶಿಯ ಮಧ್ಯೆ ಹುಟ್ಟಿಕೊಂಡವರು ನಾವು. ಹಿಂದೇನು ಮುಂದೇನು ಎನ್ನುವುದು ತಿಳಿಯದೆ ಗೊಂದಲದಲ್ಲಿರುವಂತಹ ಸಮಯದಲ್ಲಿ ಪ್ರತ್ಯಕ್ಷರಾದವರು ಮಾತೆ ಮೊದಲಾಗಿ ನನ್ನನ್ನು ಕರೆದು ಹೆಸರನ್ನು, ಉದ್ಯೋಗವನ್ನು, ವಾಸಿಸುವುದಕ್ಕೆ ಸ್ಥಳವನ್ನು, ಗುಣವನ್ನು ಅನುಗ್ರಹಿಸಿ ಮರೆಯಾಗಿ ಹೋಗಿದ್ದಾರೆ. ಕಾಣಿಸಿಕೊಂಡಂತಹ ಮಾತು ಮೊದಲಾಗಿ ಬ್ರಹ್ಮ ಅಂತ ನನಗೆ ಹೆಸರಿಸಿದ್ದಾರೆ. ಬ್ರಹ್ಮ ಅಂದ್ರೆ ಏನು? ಹೆಸರು ಹೌದು, ಕೇವಲ ಹೆಸರು ಮಾತ್ರ ಅಲ್ಲ, ಅದಕ್ಕೆ ಅರ್ಥ ಹೌದು. ಅಷ್ಟು ದೊಡ್ಡದಕ್ಕೂ ದೊಡ್ಡದು ಅಂದ್ರೆ ದೊಡ್ಡದು, ಚಿಕ್ಕದು ಮತ್ತೊಂದಿಲ್ಲ. ಮತ್ತೆ ರಾಜಸಮಣ ಏಕಕಾಲದಲ್ಲಿ ನವಮರು ಕಾಣಿಸಿಕೊಂಡ ದಿಶೆಯಲ್ಲಿ ನಮ್ಮಲ್ಲಿ ನಾಯಕನಾಗುವುದಕ್ಕೆ ಯಾರಿದೆಯೋ ಎಂಬ ಹಾಗೆ ಯೋಚಿಸಿದಂತಹ ಮಾತೆ, ಓ ನಾಯಕರಾಗಬೇಕಿದ್ರೆ ಇವನೇ ಸರಿ ಎಂಬ ಹಾಗೆ ತೀರ್ಮಾನಿಸಿ ರಾಜಸಮಣವನ್ನು ನನಗೆ ಅನುಗ್ರಹಿಸಿದ್ದಾಳೆ. ಸರಿಯೇ, ಮುಂದೆ ನೀನು ಮಾಡುವಂತಹ ಕಾರ್ಯದಲ್ಲಿ ಯಾವುದೇ ರೀತಿಯ ತೊಂದರೆ ಬರ್ತಂತಾದ್ರೆ ನೀನು ಯೋಚಿಸುವುದಲ್ಲ, ನೇರವಾಗಿ ನನ್ನ ಬಳಿಗೆ ಬಾ.
ನನ್ನಲ್ಲಿ ಹೇಳು. ನಾನು ನಿವಾರಣೆ ಮಾಡ್ತೇನೆ. ಯಾಕಂದರೆ ನಮ್ಮ ಊರಲ್ಲಿ ನಾನೇ ಅಧಿಕ, ನೀವೇ ಇರುವರು. ನಾನು ಹೇಳಿದ ತರದೆ ಎಲ್ಲ ತಕ್ಕದ್ದು. ನಮ್ಮ ನೀನು ಆಡಿದಂತ ಎಷ್ಟು ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಗು ಬರ್ತದೆ ನನಗೆ. ನಗು ಯಾಕೆ ಬಂದದ್ದು? ಇಲ್ಲದೆ ಇದ್ರೆ ಪ್ರತ್ಯಕ್ಷಗೊಂಡಂತ ಅಮ್ಮ ನಾಲ್ಕೇ ನಾಲ್ಕು ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾರೆ. ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಆದ್ರೆ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ ಹೇಳು? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳುವಂತಾಳೆ ಆಗುವ ಹಾಗೆ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಉಂಟು, ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂಥ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ. ಹಾಗೆ ಯೋಚನೆ ಮಾಡುವುದಲ್ಲ. ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಇದು ನೀನು ಮಾತಾಡಲ್ಲ, ನಾನು ಮಾತಾಡಲ್ಲಪ್ಪ. ಅಷ್ಟು ನಾನು ಮೊಬ್ಬೆ ಹಾಕಿ ಮಾತಾಡ್ತೇನೆ, ನಿನ್ಗೆ ಅರ್ಥ ಆಗಿಲ್ಲ. ಈಗ ನಾನು ಯೋಚನೆ ಮಾಡುದು ಏನು? ಇದನ್ನು ಮಾತಾಡಿಸಿದ್ದು ಯಾರು? ಯಾರು ಮಾತಾಡಿ? ಈಗ ಗೊತ್ತಾಯ್ತು. ಏನು? ನಿನ್ನ ಒಳಗಿರುವಂಥದ್ದು ನೀನು ಮಾತಾಡಿದ್ದು ಮದ, ನಾಯಕತ್ವದ ಲಕ್ಷಣ ಹಾಗೆ. ಅಧಿಕವಾದಂತ ಮದವನ್ನೇ ಮೈ ತುಂಬಿಕೊಂಡವರು ನೀನು. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿ ಅವರ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ನೀನು ತೊಡಗಿಕೊಂಡ್ರೆ ಎಷ್ಟು ಚಂದ ಆಗ್ತದೆ. ಈಗ ನೀನು ಮುದದಿಂದ ನಾನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ನಾನು ಪ್ರಾರಂಭಿಸಬೇಕು. ಆರಂಭ ಮುದಲಿಂದಲೇ ಆಗಬೇಕು. ಹಾಗೆಲ್ಲ ಆಗುದಿಲ್ಲ. ಇವನ ವಿಚಾರ ಗೊತ್ತಾಗಬೇಕು ನೀನು ದೊಡ್ಡವನಿಗೆ ಅಲ್ವಾ? ನಿಮ್ಗಾದ್ರೂ ಅರ್ಥ ಆಯ್ತಲ್ಲ. ನೋಡು, ಅವ ಹೇಳ್ತಾನೆ ಮಾತು ಪೂರ್ಣವಾಗಿಲ್ಲ, ಇನ್ನೂ ಗೊತ್ತಾಗ್ಲಿಲ್ವಾ? ಹರಿ ನೀನು ಕೂಡ ದೊಡ್ಡವನಿಗೆ. ಈಗ ಅವನು ದೊಡ್ಡವನು, ಇವನು ದೊಡ್ಡವನು. ಅದು ಇಬ್ಬರು ದೊಡ್ಡವರಾಗಿ ಎಷ್ಟು ದೊಡ್ಡವನು ಅಂತ ಬೇಕು? ನನ್ನಷ್ಟು ಅಲ್ಲ ಅಂತ ಯಾವ್ದ್ರಲ್ಲಿಂದ ಬೇಕಲ್ಲ. ಅಮ್ಮನಿಗೆ ಸಂಬಂಧಿಸಿದ್ದಾಳೆ. ಈಶ ಎಂಬುದಾಗಿ ವಿಶೇಷವಂತ ಅರ್ಥದಲ್ಲಿ ಅರ್ಥವಾಗಿದೆ. ಸರಿ ಬರ್ತಾ ಉಂಟಾ ಅದೇನು? ಯಜಮಾನ? ಯಜಮಾನ? ಹಾ. ನೀನೇ ಹೇಳ್ತೀನಿ ಯಜಮಾನ. ನಿಮ್ಗೆ ಇಬ್ಬರಿಗೆ ಯಜಮಾನ ನಾನೇ. ಏಯ್, ಯಜಮಾನ ಯಜಮಾನ ಅಂತ ಹೇಳಿದ್ರೆ ಸಾಕಾಗುದಿಲ್ಲ. ಹಾ, ಯಜಮಾನನಾಗುವುದಕ್ಕೆ ಯೋಗ್ಯತೆ ಬೇಕು, ಅರ್ಹತೆ ಬೇಕು. ಬೇಕು. ಏನು ಅರ್ಹತೆ? ನನ್ನಲ್ಲಿ ಬೇಕಾದಷ್ಟು ಉಂಟು. ನನ್ನ ಮುಖವನ್ನು ನನ್ನ ಹಣೆಯನ್ನು ನೋಡಂತೆ. ಅದೇ ಹುಣ್ಣಾದದ್ದು. ಅದು ಹೊನ್ನಲ್ವಾ? ಅದು ಕಣ್ಣು. ಕಣ್ಣು ಹಾ. ಕಣ್ಣಾದ್ರೂ ಮುಚ್ಚಿಕೊಂಡದ್ದು. ಅದು ಮುಚ್ಚಿದ್ದೇನೆ, ಬೆಳೆದಕ್ಕಿಲ್ವಾ? ತೆರೀತೇನೆ. ಯಾವಾಗ ನಾನು ಮುರಡ, ನನ್ನ ಮನಸ್ಸು ದೃಢ. ಎಲ್ಲಿಯಾದರೂ ಕ್ರೋಧ ಉಂಟಾದ್ರೆ ಅತ್ಯಂತ ಕಣ್ಣನ್ನು ಬಿಚ್ಚಿದರೆ ಸಕ್ಕರೆಯನ್ನು ಸುಟ್ಟು ಮುದಿ ಬರ್ತೀನಿ. ನಾನೇ ದೊಡ್ಡವ, ನಾನೇ ಶ್ರೇಷ್ಠ. ಒಪ್ಪಿಕೋ ಬೇಗ. ದೊಡ್ಡವನಿಗ? ಹಾ. ನೀನು ದೊಡ್ಡವ ಅಂತ ಹೇಳಿದಾಗ ನಂಬಬೇಕಲ್ಲ. ಯಾಕೆ ನಮ್ಮದಿಲ್ಲ? ನೀನು ದೊಡ್ಡವ ಯಾವುದ್ರಲ್ಲಿ? ಹಾ, ಕಣ್ಣು ಬಿಟ್ಟು ಏನನ್ನು ಮಾಡ್ತಿ? ಸುಡ್ತೇನೆ. ಯಾವುದನ್ನು? ನೀನು ಸೃಷ್ಟಿ ಮಾಡಿದ್ದು ಹಾಗಾದ್ರೆ ಮೊದಲು ನಾನು ಸೃಷ್ಟಿ ಮಾಡಬೇಕಂತ ನಿನ್ನ ಗಮನಕ್ಕೆ ಬಂತಲ್ಲ. ಮಾಡಲೇಬೇಕಲ್ಲ. ಹಾಗಾಗಿ ಹೇಳಿದ್ದು ಮೊದಲು ನಾವು ಸೃಜಿಸಲು ಅದು ಪೊರೆಯುವ ನಾನು ಸೃಷ್ಟಿ ಮಾಡಿದಂತಹ ಜೀವರಾಶಿಗಳನ್ನು ಪಾಲಿಸುವಂತಹ ಪೊರೆಯುವಂತಹ ಅಧಿಕಾರಿಗಳಿಗೆ ಪದ್ಮಾಕ್ಷರಿಗೆ. ಆ ಬಳಿಕ ಲೋಕದ ಸಮತೋಲನ ತಪ್ಪಿದಾಗ, ಧರ್ಮ ಹದಗೆಟ್ಟಾಗ ಕೊನೆಗೆ ಮುಗಿಸುವವರು ನೀನು. ಮುಗಿಸಲಿಕ್ಕೆ ನಾನೇ ಇರ್ತಲ್ಲ. ಸೃಷ್ಟಿಯಿಂದಲೇ ಸಂಚಲನ, ಸೃಷ್ಟಿಯಿಂದಲೇ ಜಗತ್ ವ್ಯಾಪಾರ. ದಿನವೊಂದಕ್ಕೆ 84 ಲಕ್ಷ ಜೀವರಾಶಿಗಳ ಸೃಷ್ಟಿ. ಒಂದರಂತೆ ಇನ್ನೊಂದಿಲ್ಲ, ಇನ್ನೊಂದರಂತೆ ಮತ್ತೊಂದಿಲ್ಲ, ಮತ್ತೊಂದರಂತೆ ಮಗದೊಂದು ಇಲ್ಲ. ಯಾವುದು ಭಿನ್ನವಲ್ಲ, ಎಲ್ಲವೂ ವಿಭಿನ್ನ. ಹೌದು, ನವನವೀನ ಹೊಸ ಯೋಚನೆಗಳ ಸೃಷ್ಟಿ, ಹೊಸ ಚಿಂತನೆಗಳ ಸೃಷ್ಟಿ, ಹೊಸ ಜೀವಕೋಶಗಳ ಸೃಷ್ಟಿ. ಜೀವಗಳ ಪ್ರತಿಯೊಂದು ನಡೆಯಲು ಪ್ರಥಮ ಹಂತದಲ್ಲಿ ಕಾಣುವುದು ಸೃಷ್ಟಿ. ವಿವಿಧತೆಯಲ್ಲಿ ಏಕತೆ, ಏಕತೆಯಲ್ಲಿ ವೈವಿಧ್ಯತೆ. ಇದು ಸೃಷ್ಟಿಯ ರಹಸ್ಯ. ಹಾಗಾಗಿ ನಿನ್ನ ಭಾವನೆಗಿಂತಲೂ ನಿನ್ನ ಲಯಕ್ಕಿಂತಲೂ ಸೃಷ್ಟಿಯ ಕಾರ್ಯವೇ ಘನವಾದದ್ದು. ಅಷ್ಟೊಂದು ಘನವೇ ಸೃಷ್ಟಿ ಕಾರ್ಯವೋ ಅಷ್ಟೊಂದು ಘನವಲ್ಲ.
ನಮ್ಮ ಸೃಷ್ಟಿಸುವಂತಹ ಕಾರ್ಯ ಏನು ಅದು ಘನವಾದುದು ಅನ್ನೋ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು ನೀವು ಹೌದೌದು, ಘನವಾದ್ದು. ಬಹಳಷ್ಟು ಚಿಂತನೆ ಮಾಡುವುದಕ್ಕೆ ಹೋದ್ರೆ ಅಷ್ಟೊಂದು ಘನ ಅಲ್ಲ. ಯಾಕೆ ಅಷ್ಟೊಂದು ಘನವಲ್ಲ? ಅಮ್ಮನ ಹೇಳಿಕೆ ಹೇಗೆ? ಬ್ರಹ್ಮ ನೀನು ಸೃಷ್ಟಿ ಕೆಲಸವನ್ನು ಮಾಡು, ಹೌದೌದು. ಒಂದು ಜೀವರಾಶಿಯನ್ನು ಸೃಜಿಸಿದರೆ ಬ್ರಹ್ಮನ ಉದ್ಯೋಗ ಮುಗಿದು ಹೋಯಿತು. ನನಗೆ ಹೇಳಿದ ಇದೆಯಾ ಅಮ್ಮ? ಹಾಗೆ ನಾನೇ ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ಟರೆ ಅಮ್ಮನ ಹೇಳು, ಏನಾಗ್ತದೆ? ಆ ಸೃಷ್ಟಿ ಹಾಳಾಗಿ ಹೋಗ್ತದೆ, ಹಾ. ಅದು ಕೆಟ್ಟು ಹೋಗ್ತದೆ, ಅದು ಕೆಡದಂತೆ ಹಾ. ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು? ನಿನ್ನಿಂದ ಸೃಜಿಸಲ್ಪಟ್ಟಂತಹ ನೀನು ಹಾ. ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಎನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅದೆಲ್ಲವನ್ನು ಒದಗಿಸಿಕೊಡುವನು ಯಾರು ಅನ್ನುವ ಹಾಗೆ ಚಿಂತನೆ ಮಾಡಿದ್ರೆ ಹಾ. ಪಾಲನಾಧ್ಯಕ್ಷನಾದಂತಹ ನಾನು ಹಾ. ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆಯೊಡೆದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಹಾ. ಸಮಯಕ್ಕೆ ಸರಿ ಅದನ್ನು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ನಾ ಮಾಡುವ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ ಬ್ರಹ್ಮ. ಇನ್ನಷ್ಟಕ್ಕೆ ನನ್ನ ಉದ್ಯೋಗವನ್ನು ನೀನು ಶ್ರೇಷ್ಠ ಅಂತ ಹೇಳಿದ್ರೆ ನಂಬಬೇಕಲ್ಲ. ನಾವು ಬರಿದ್ದೇವೆ, ಅವನು ಇದ್ದಾನೆ, ಎಲ್ಲವನ್ನು ಕೇಳಿಸಿಕೊಂಡಿದ್ದಾನೆ, ಸರಿ ಅವನ ತೀರ್ಮಾನ ಮಾಡಿ. ಹರಿ ನೀ ಎಂದ ಮಾತು ಸರಿ ಸರಿ. ಈಗ ಎರಡು ಸರಿಯಾಗಿ ಒಂದು ಒಂದು ನೀನು ಹೇಳಿದ್ದ ಮಾತು ಸರಿ, ಮತ್ತೊಂದು ಬ್ರಹ್ಮವಾದದಿಂದ ಹಿಂದಕ್ಕೆ ಸರಿ. ಕಾರಣ ನೀನು ಹಿಂದಕ್ಕೆ ಸರಿ. ಇದರಲ್ಲಿ ಮಾತೇ ಇಲ್ಲ. ಇವ ಯಾಕೆ ಮಾತಾಡ್ತಿದ್ದಾನೆ? ಇವರಲ್ಲಿ ಉಂಟು ಮದ ಮಾಡ್ತಿದ್ದಾನೆ, ವಾದ ಉಂಟಾಗ್ತಿದೆ ಭೇದ. ಈಗ ಯಾರು ದುಡ್ಡವರು ಇವನಿಗೆ ಸರಿಯಾಗಿ ಗೊತ್ತಾಯ್ತು. ಜ್ಞಾನದಿಂದ ಎಲ್ಲವನ್ನೂ ತಿಳಿದುಕೊಂಡಿದ್ದೇನೆ. ಈಗ ಇವನ ಸೃಷ್ಟಿ ನನ್ನ ಲಯ ಕ್ಷಣದಲ್ಲಿ ಮುಗಿದು ಹೋಗ್ತದೆ. ನಿನ್ನ ಪಾಲನ ಕಾರ್ಯ ಹಾಗೆ ಸುದೀರ್ಘವಾಗಿ ಜೀವನ ಬದುಕಿಗೆ ಬೇಕಾದ ಕಾಲ ಕಾಲಕ್ಕೆ ಒದಗಿಸಿಕೊಡುವ ನೀನಿಂದಾಗಿ ತಿಳಿದುಕೊಂಡಿದ್ದೇನೆ. ಆದ್ದರಿಂದ ಹರಿಯೇ ನೀನೇ ಶ್ರೇಷ್ಠ ಎಂಬುದಾಗಿ ತಿಳಿದುಕೊಂಡಿದ್ದೇನೆ. ನಮ್ಮಲ್ಲಿ ಇಬ್ಬರಲ್ಲಿ ಭೇದ ಇಲ್ಲ. ಆದ್ದರಿಂದ ಆ ದೇವಿಯ ತತ್ವದಲ್ಲಿ ಹರಿಯರಿಬ್ಬರು ಒಂದಾಗಿದ್ದಾರೆ ಎಂಬುದಾಗಿ ಮುಂದಿನ ಪ್ರಪಂಚಕ್ಕೆ ಗೊತ್ತಾಗಬೇಕಾದ್ರೆ ನಾನು ನಿನ್ನಲ್ಲಿ ಎರಕವಾಗ್ತೇನೆ. ಪಾಲನೆಯ ಉದ್ಯೋಗ ಶ್ರೇಷ್ಠವಾಗಿದೆ ಎಂಬುದನ್ನು ಅರ್ಥ ಮಾಡಿಕೊಂಡಂತ ನೀನು ನನ್ನೊಳಗೆ ಸೇರಿಕೊಳ್ತಿದ್ದಾದ್ರೆ ನಿಮಗೆ ಯೋಗ್ಯವಾದ ಪಥ ಬೇಕಲ್ಲ. ಬೇಕೇ ಮಾತಿನ ಮಾಡಿದ ನಗುವಿನಿಂದ ಶ್ರವಣನೊಳಗೆ ಸೇರಿಸಿಕೊಂಡಿದ್ದೆ. ಮತ್ತೆ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ನನ್ನ ಒಳ ಸೇರಿಕೊಂಡಿದ್ದಾರೆ. ಈಗ ನೀವು ಒಂದಾಗಿದ್ದೀರಿ. ನೀನೇ ದೊಡ್ಡವನ್ನು ಹಾಗೆ ತೀರ್ಮಾನ ಮಾಡಿದ್ದೀರಿ. ನಿನ್ನನ್ನು ಸೇರುವ ಅಗತ್ಯ ಇಲ್ವೋ ನನಗೆ. ಈಗ
ಬೆಪ್ಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಉಂಟು ಹೇಳಿ. ಯುದ್ಧದಲ್ಲಿ ಮಾತ್ರ ತೀರ್ಮಾನ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನೋದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಅಮ್ಮನೇ ಹೇಳಿದ್ದು ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಬಂದಿದೆ ಅನ್ನುವ ಹಾಗೆ ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೌದು, ಯಾವ ಶೋಧನೆ? ಹೇಗೆ ಬಲ್ಲೆಯ? ನಿನ್ನ ಒಳಗೆ ನಾನು ಹೋಗುವುದು, ನನ್ನೊಳಗೆ ನೀನು ಸೇರಿಕೊಳ್ಳುವುದು. ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರು ನಿಂತುಕೊಳ್ಳುವುದನ್ನು ಕಂಡುಕೊಳ್ಳುವುದು. ಅವಳ ಕೊಡುಗೆಯಲ್ಲಿ ನನಗಿಂತ ನಿನ್ನೊಳಗೆ ಅಧಿಕವಾದದ್ದು ಉಂಟು ಅಂತಾದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನು ಒಪ್ಪಿಕೊಳ್ಳುವುದಲ್ವಾ? ಖಂಡಿತ ಅಲ್ವಾ? ಏನು ನಾನು ಕೂಡ ಹಾಗೆ ನಿನ್ನಲ್ಲಿ ಹೆಚ್ಚು ಉಂಟು ಅಂತಾದ್ರೆ ನಾನು ಒಪ್ಪಿಕೊಳ್ತೇನೆ. ಒಪ್ಪಿಕೊಳ್ಳುವ ಮೂಲಕ ಹೌದೌದು. ಈಗ ಹೋಗುದು ಯಾರು? ನೀನೇ ಹೋಗ್ಬೇಕು. ಪ್ರಥಮ ಅನುಮಾನ ನಿನಗೆ ಅಲ್ವಾ? ನಿನ್ನ ಪ್ರಥಮ ಯಾವುದು? ಒಳಗೆ ಹೋಗುದು ಮಾತ್ರ. ತೊಡಗಿಸಿಕೊಂಡು ನೀನಾದ್ರೆ ಪ್ರಥಮ ಅದು ಒಳಗೆ ಹೋಗುವಲ್ಲ ಮಾತ್ರ. ನಿನಗೆ ಒಳ್ಳೆ ದಾರಿ ಬೇಕು. ದಾರಿ ಬಾಯಿ ಆಗುತ್ತಲ್ವಾ? ಒಳಗೆ ಹೋದಂತಹ ಈತನಿಗೆ ಬ್ರಹ್ಮ ಎಷ್ಟು ದೊಡ್ಡವ ಎನ್ನುವುದನ್ನು ತೋರಿಸುವುದಕ್ಕಾಗಿ ನನ್ನ ದೇಹದಲ್ಲಿರುವ ನವದ್ವಾರಗಳನ್ನು ಹಂಚಿಸಿದೆ. ಸ್ವಲ್ಪ ಕಷ್ಟ ಆಗಬಹುದಾಗಿದೆ. ಉಸಿರಾಟ ಬದುಕುವುದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ಅಥೋದ್ವಾರವೊಂದನ್ನು ತೆರೆದಿದ್ದೇವೆ. ಹೇಗೆ ಬರ್ತಾನೆ ಅಂತ ನಿರೀಕ್ಷೆ ಇಲ್ಲ. ಸರಿ, ಬ್ರಹ್ಮನಲ್ಲಿ ಆಡಿದಂತ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. ಒಂದೆರಡು ದಿನಗಳ ತಿರುಗಾಟ ಅಲ್ಲ, ಎಷ್ಟೋ ಸಾವಿರ ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟು ಹಾಡು ಎಲ್ಲವನ್ನು ಕಂಡುಕೊಂಡ ತಾಯಿ ಈ ವಿಚಾರವನ್ನು ಅವರಲ್ಲಿ ತಿಳಿಸಬೇಕು. ಸಾಧ್ಯದ ಯಾಕೆ ಹೀಗೆ ಬ್ರಹ್ಮನ ಹಿರಿಮೆಯನ್ನು ಅವನನ್ನೇ ವಿಸ್ತರಿಸಬೇಕು, ಅವನ ಹೊರ ಹೋಗಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ಸುತ್ತಾಡಿದ್ರು ಕೂಡ ಕೈಕಾಲುಗಳಲ್ಲಿ ಬಲ ಕಡಿಮೆ ಆಯ್ಕೆ ಹೊರತು ಹೊರ ಹೋಗುವುದಕ್ಕೆ ದಾರಿ ಕಾಣುವುದಿಲ್ಲವಲ್ಲ. ಅನ್ನಂತಹ ದಾರಿಯಾದರೂ ಇರ್ಬೋದು ಅನ್ನೋ ಉದ್ದೇಶದಿಂದ ವೇದಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನೋ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ ಕೆಳಗಿನಿಂದ ಬೆಳಕು ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲ ಅದನ್ನು ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನೋ ಹಾಗೆ ಯೋಚಿಸಿದ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾರೆ ಅನ್ನುವುದು ಸತ್ಯ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನ. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾಧ್ಯದ ಹೊರಗೆ ಎಲ್ಲವನ್ನು ತುಂಬಿಕೊಂಡವರಿಗೆ ಒಂದೆಡೆಯಿಂದ ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಸೂರ್ಯಚಂದ್ರರು, ಮನುಮುನಿಗಳು, ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಹೌದಾ? ಒಂದು ಕಡೆಯಲ್ಲಿ ನೋಡಿದ್ರೆ ಇನ್ನಂಥವರಿದ್ದಾರೆ, ಇನ್ನೊಂದು ಕಡೆಯಲ್ಲಿ ನೋಡಿದ್ರೆ ಹರಂಥವರಿದ್ದಾರೆ. ಎಲ್ಲಿ ಹೋದ್ರೆ ಎಷ್ಟು ಹುಡುಕಿದ್ರು
ನನ್ನಂತೂ ಮಾತ್ರ ಕಾಣಿಸುವುದಿಲ್ಲ. ಸರಿಯಾಗಿ ನೋಡಿದ್ದೆ ಕೊಟ್ಟಿದ್ದೇನೆ ನೀನು ಹೊಂದದನ್ನು ನೋಡಿ ಮನೆಗೆ ಬಂದಿದ್ದಾರೆ ನೋಡು ಆಮೇಲೆ ಇದ್ದದ್ದೆಲ್ಲ ಹೇಗುಂಟು ಅನ್ನು ಹಾಗೆ ನೋಡಿದ್ರೆ ಕೈ ಕಟ್ಟಿದ್ದೆಲ್ಲ ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದು ಬಾಯಿ ಬಿಟ್ಟ ಹಾಗೆ, ಆದ್ಮೇಲೆ ಕಣ್ಣು ಮುಚ್ಚಿದ್ದು ಯಾವುದಕ್ಕೂ ಚಲನೆಯೇ ಇಲ್ಲ ಬ್ರಹ್ಮ. ಹೌದಾ? ನಿನ್ನ ದೃಷ್ಟಿಯೇ ಕೆಟ್ಟದ್ದು. ಎಂತದು? ಇಲ್ಲದ್ರೆ ಕೆಲವರ ದೃಷ್ಟಿ ಬಿಟ್ಟರೆ ಹಾಗೆ ಹೇಗೆ? ಯಾವುದು ಸಂಚರಿಸುವುದಿಲ್ಲ. ನನ್ನ ದೃಷ್ಟಿ ಬಿದ್ದು ಅದು ಹಾಗೆ ಆದದ್ದಲ್ಲ, ಚಲನೆ ಇಲ್ಲ ಅದಕ್ಕೆಲ್ಲ. ಮನಸ್ಸು ಮಾಡಿದ್ರೆ ಅದಕ್ಕೆ ಚಲನೆ ಬರ್ತದೆ. ಆಮೇಲೆ ಏನು ಅನ್ನು ಹಾಗೆ ಮುಂದೆ ಹೋದ್ರೆ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಳಿತಾ ಉಂಟು. ಹೌದಾ? ಏನಪ್ಪ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು. ದಿನ ಉಂಗರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ಬಂಗಾರವ ಎಲ್ಲ ಹಾಗೆ ಬಂಗಾರ ಇಲ್ಲ, ಬಂಗಾರ ಒಳಗೆ ಬಂಗಾರ ಒಳಗೆ ಇರುವುದು, ಇಲ್ಲಿ ಮಾತ್ರ ಇಲ್ಲ, ಇಲ್ಲಿ ಬಣ್ಣ ಮಾತ್ರ ಇರುವುದು. ಬಣ್ಣ ಅದು ಉಂಟಲ್ಲ. ಆವಾಗಲೇ ನಾನೊಂದು ತೀರ್ಮಾನ ಮಾಡಿದ್ದು, ಈ ಸಲ ನಿನಗೊಂದು ಒಳ್ಳೆ ಹೆಸರು ಬೇಕು ಅನ್ನೋ ಹಾಗೆ. ಯಾರು ನಾನು ನಿನಗೆ ಅದಕ್ಕೆ ಇಲ್ಲ. ಬ್ರಹ್ಮನಿಗೊಂದು ಬಿರುದಾಗಿ ಕೊಡ್ತಾ ಇದ್ದೇನೆ. ಹಾಗೆ ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ಹಿರಣ್ಯಗರ್ಭ ಆಗ್ಬಹುದು. ನಾವು ದೊಡ್ಡವರಲ್ಲ. ದೊಡ್ಡವರು ಪಟ್ಟದಲ್ಲಿ ಇಟ್ಟುಕೊಳ್ಳುವುದಿಲ್ಲ. ಮತ್ತೆ ನಾನು ಹಿಂದೆ ಕೊಡ್ತೇನೆ. ಹುಡುಗ ಹಾಗಲ್ಲ. ನಿಮ್ಮ ಪಟ್ಟದಲ್ಲಿ ನೀನು ಬಿಟ್ಟದ್ದು ಅಧೋತ್ವ. ಆದ್ದರಿಂದ ಇನ್ನು ಮುಂದಕ್ಕೆ ನೀನು ಅಧೋಕ್ಷಜ. ಆಯ್ತು, ನನಗೊಂದು ಅಷ್ಟು ನೀನು ಗೊತ್ತಾಯ್ತು. ಸರಿ ಆಯ್ತು. ಈಗ ನಿನ್ನ ಅನುಮಾನ ಪರಿಹಾರ ಆಯ್ತಲ್ಲ. ಆಯ್ತಾಯ್ತು. ನಾನು ದೊಡ್ಡವ ಅಂತ ಗೊತ್ತಾಯ್ತಲ್ಲ. ವಿಷಯ ಇಲ್ವಾ? ಆಯ್ತಲ್ಲ. ನಮ್ಮ ಮಾತಾಡೋದು ಸರಿ ನೆನಪಿಲ್ವ ನಿಮಗೆ? ಒಮ್ಮೆ ನಾನು ಹೋಗುವುದು, ಆಮೇಲೆ ನೀನು ನನ್ನನ್ನು ಸೇರುವುದು. ಈಗ ನಾನು ಹೊರ ಹೋಗಿ ಹೊರ ಬಂದಾಯ್ತು. ಈಗ ಒಮ್ಮೆ ಹೋಗಿ ನೀನು ನೀನು ಹೋಗಿ ನೋಡಿದ್ಯಲ್ಲ. ಹೌದು. ನಾನು ಹೋಗಿದ್ದೇನೆ. ಆಗುದಿಲ್ವಾ? ಈಗ ನನಗೆ ಆಗಿತ್ತು. ನಾಳಿನ ಸರ್ವ ಪ್ರಪಂಚದ ಮಂದಿಗಳು ಆಡ್ಲಿಕ್ಕಿಲ್ವಾ? ಏನು? ಅವರೊಳಗಿನ್ನು ಮಾತಾಗಿದೆ. ಹರಿ ಆಡಿದ ಮಾತಿನಿಂದ ಕೂಡ ಹೋಗಿ ಹೊರ ಬಂದಿದ್ದಾನೆ. ಬ್ರಹ್ಮನಿಗೆ ಕೊಡಲಿಲ್ಲ ತಾಡುವುದಿಲ್ಲ ಅವರು. ಮಾತಿಗೆ ತಪ್ಪಿದ ಮಾತಾಡ್ತಾರೆ. ಹಾಗಾಗುದಿಲ್ವಾ? ಆ ಮಾತು ಬರ್ಬಾರ್ದು. ಹಾ, ಅವಕಾಶ ಮಾಡಿಕೊಡು. ಹೊರಡುದ ನೀನು. ನಿಂಗೆ ದಾರಿ ಬೇಕವಾ? ತರಬೇಕು. ನಿಂಗೆ ಯಾವುದು? ನಿಂಗೆ ಅದಾದೀತ ಯಾವುದೇ ಬಾಯಿ ಬಾಯ ಆಗಿ ಆದೀತ ಹೊರಡು ಒಳಗೆ. ಸರಿ, ರಾಜಸಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡ ಇವನಿಗೆ ಅಹಂಕಾರ ಅನ್ನುವುದು ಅಡಸಿ ಹೋಗಿ ಸ್ವಲ್ಪ ಇಳಿಸಬೇಕು. ಬಾಯಿ ಮೂಲಕವಾಗಿ ಇವುಗಳನ್ನು ಸೇರಿಕೊಂಡಿದ್ದಾರೆ. ಹರಿಯ ಯೋಗ್ಯತೆಯನ್ನು ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇಟ್ಟಿದ್ದೇನೆ ನೋಡುವ. ನೇರವಾಗಿ ಹರಿಯ ಉದರದೊಳಗೆ ಬಂದಿದ್ದೇನೆ. ಇವನ ಉದರದೊಳಗೆ ಏನಿರಬಹುದು, ಏನು ಇರುವುದಕ್ಕಿಲ್ಲ ಎನ್ನುವಂತಹ ನಿರ್ಣಯವನ್ನು ತಿಳಿದು ಒಳಗೆ ಬಂದೆ ಅಂತಾದ್ರೆ ನೋಡಬಾರದು. ಕಳೆದ ಕಲ್ಪದಿಲ್ಲವಾದಂತಹ ಪ್ರಪಂಚದಲ್ಲಿ ಅಡಕವಾಗಿರುವಂತಹ ಜೀವರಾಶಿಗಳನ್ನು ಸಾತ್ಯಂತವಾಗಿ ಮೆರೆಯುತ್ತಾ ಉಂಟು. ನನ್ನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಜಡತ್ವದಿಂದ ಕೂಡಿದ್ದಾರೆ. ಈತನ ಉದರದಲ್ಲಿರುವಂತಹ ಜೀವರಾಶಿಗಳೆಲ್ಲ ಚೇತನಾತ್ಮಕವಾಗಿದೆಯಲ್ಲ. ಆದುದರಿಂದಲೇ ಇಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸುವುದಕ್ಕಾಗಿ ಬಂದ ಪದವನ್ನೇ ಹಿಡಿಯಲು ಹಾಗೆ ಮೇಲಕ್ಕೆ ಹೋದೆ ಅಂತಾದ್ರೆ ಬಂದ ಪದ ಮುಚ್ಚಲ್ಪಟ್ಟಿದೆ ಅಲ್ಲ. ಹಾಗಾಗಿ ಬೇರೆ ಯಾವುದಾದರೂ ದಾರಿ ಗೋಚರಿಸಬಹುದನ್ನು ಹಾಗೆ ಕೆಳಗೆ ಬಂದೆ ಅಂತಾದ್ರೆ ದೇಹದಲ್ಲಿರುವ ನವದ್ವಾರಗಳನ್ನು ಬಂಧಿಸಿದ್ದಾನೆ. ನವದ್ವಾರಗಳನ್ನು ಖಂಡಿಸುವಂತಹ ಚೈತನ್ಯ ಈತನಿಗೆ ಅಂತಾದ್ರೆ ಈತ ಸಾಮಾನ್ಯನಲ್ಲ, ಅಸಾಮಾನ್ಯನೇ ಸರಿ. ದೇವನೇ ಹೌದು. ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿರಿಸಿಕೊಂಡಿದ್ದಾನೆ. ಬ್ರಹ್ಮಾಂಡ ಅದರ ಬಳಿಕ ಈತನು ನಿಶ್ಚಯವಾಗಿ ತೋರಿಸಿಕೊಟ್ಟಿದ್ದಾನೆ. ಹಾಗೆಂದು ಈತನ ಉದರದಿಂದ ಹೊರಹೋಗುವ ದಾರಿ ನನಗೆ ಗೋಚರವಾಗುವುದಿಲ್ಲ. ಏನು ಮಾಡಲಿ? ಅಮ್ಮ ಅಮ್ಮ ನೀನೇ ರಕ್ಷಿಸು. मेरे बाबा धर्मो चोरी जे पराठा बनावे हिरवली मरुति लालू हरि
ವಟಭದ್ರದಿಂದ ಮಲಗಿರಲು ನಿದ್ರೆಯೊಳಂದು ಕಾಲು ಬೆರಳಿರಿಸಿ ಬಾಗಿಲೊಳಗಿ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳ ಸೇರಿಕೊಂಡಿದ್ದಾನೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೇ ಏನು ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನೋ ಹಾಗೆ ಯೋಚನೆ ಮಾಡಿದ್ದು. ಈ ಜನರಾಶಿಯ ಮಧ್ಯದಲ್ಲಿ ಹಾಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನೋ ಹಾಗೆ ಯೋಚನೆ ಮಾಡ್ತೀವಾಗಲೇ ಅದು ಜಲದ ಮೇಲೆ ಆಲದ ಎಲೆಯನ್ನು ತೇಲಿದಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಹುಡುಕಿಸಿ ಮುಂದನಾಗಿ ಎಲೆಗಾಲ ಹೆಬ್ಬೆರಳನ್ನು ಬಾಯಲ್ಲಿರಿಸಿ ವಟಪತ್ರಶಾಹಿ ಆಗ್ತೇವೆ. ಇರಲಿ ಭರದಿಂದ ಬರೆದು ಕುಳಿಯುವುದ ಇರಲಿ ನೋಡು ವರಬಂಧವದನದ್ಯೋ ಪರಿಶೋಭಿಸುತ್ತದ ಪಂಚಬದನದ್ಯೋ ಪರಿಶೋಭಿಸುತ್ತದ ಹರಿಯ ಪದಯುಗಳು ಸ್ಮರಿಸುತ್ತ ಭಕ್ತಿಯೋಳು ಬೆಳಕನ್ನು ಗೋಚರವಾಯಿತಲ್ಲ, ಕಂಡಂತಹ ಬೆಳಕನ್ನೇ ಆಧಾರವಾಗಿಟ್ಟುಕೊಂಡು ಮೇಲೆ ಬಂದವನು ನಾನು. ಹರಿಯ ನಾಭೀಕಮಲಲ್ಲಿ ಪದ್ಮಾಸನವನ್ನು ಬರೆದುಕೊಂಡಿದ್ದೇನೆ. ಸುತ್ತಲೂ ನೋಡಬೇಕೆಂದಿಸಿ ನೋಡಿದ್ರೆ ಮೂಡಿ ಬಂದವಲ್ಲ ಮೂರು ಮುಖಗಳು, ಚತುರ್ಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಮೇಲೆ ನೋಡಿದ್ರೆ ಮತ್ತೊಂದು ಮುಖ, ಪಂಚಮುಖ ಬ್ರಹ್ಮನೆನಿಸಿಕೊಂಡಿದ್ದೇನೆ. ಹರಿಯ ಉದರದಲ್ಲಿ ಕಂಡಂತಹ ವಿಚಾರವನ್ನು ಹರಿಗೆ ತಿಳಿಸೋಣ ವೆಂಕನೆ. ಹರಿ ಗಾಢ ನಿದ್ದೆಯಲ್ಲಿದ್ದಾನೆ, ಅವನನ್ನು ಎಬ್ಬಿಸುವುದು ತರವಲ್ಲ. ಅವ ಏಳುವರೆಗೆ ಆತನ ಪದದ್ವಯಗಳನ್ನೇ ಸ್ಮರಿಸುತ್ತಾ ಇರ್ತೇನೆ.
ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಆಶ್ಚರ್ಯ, ಪರಮಾಶ್ಚರ್ಯ. ಅತ್ತ ಇತ್ತ ಸುತ್ತಮುತ್ತ ಎತ್ತ ನೋಡಿದರೂ ಕಾಣಗತ್ತಲೆ, ಜೊತೆಗೆ ತುಂಬಿದಂತಹ ಜಲರಾಶಿ. ಒಳೆ ಮೊಣಕಾಲ ಪರ್ಯಂತರ ಜಲ. ಆ, ಇಷ್ಟು ನೀರಿಲ್ಲಿ ತಂದು ಹಾಕಿದ್ಯಾರು? ಯಾರು ತಂದು ಹಾಕಿದ್ದು? ಹಾಕಿದ್ರೆ ಈ ನೀರ ಮಧ್ಯದಲ್ಲಿ ನನ್ನನ್ನು ತಂದು ಹಾಕಿದ್ಯಾರು? ಯಾವುದು ಗೊತ್ತಾಗುವುದಿಲ್ಲ. ನನ್ನ ಹಿನ್ನೆಲೆ, ನನ್ನ ಮುನ್ನೆಲೆ, ನನ್ನ ಮೇಲೆ, ನನ್ನ ಕೆಳಗೆ ಎಂಥದ್ದು ಅರ್ಥವಾಗುವುದಿಲ್ಲ. ಹಾಗಿದ್ರೆ ನಾನು ಒಬ್ಬನೆಯಾ? ಅಲ್ಲ ಬೇರೆ ಯಾರಾದ್ರೂ ಇದ್ದಾರ? ಇರಬಹುದು. ನೋಡೋಣ. ಜಲರಾಶಿಯಲ್ಲಿ ಮುಂದುವರಿಯುತ್ತಾ ಪರೀಕ್ಷಿಸ್ತೇನೆ. ಏನೋ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ತುಂಬಿದ ಜಲರಾಶಿಯ ಮೇಲೆ ಒಮ್ಮಿಂದೊಮ್ಮೆಲೆ ನನ್ನ ಹುಟ್ಟು ಯಾಕಾಯಿತು, ಹೇಗಾಯಿತು ಎನ್ನುವುದು ನನಗೆ ತಿಳಿದೇ ಇಲ್ಲ. ನನ್ನ ತಂದೆ ತಾಯಿಗಳು ಯಾರು ಎನ್ನುವಂತಹ ಪರಿವೆಯೇ ನನಗಿಲ್ಲ. ಇಲ್ಲಿ ನಾನೊಬ್ಬನೇ ಇರುವುದೇ ಅಥವಾ ನನ್ನ ಹಾಗೆ ಬೇರೆ ಯಾರಾದರೂ ಇದ್ದಾರೆ? ತಿಳಿಯುವುದು ಹೇಗೆ? ಹುಡುಕುವೆ, ಹುಡುಕುವೆ. ಇದಕ್ಕೆ ಬಾಯಿ ಬರ್ತದೆ. ನಿನಗೆ ಬರ್ತದ? ನಾನು ನಿನಗೆ ಬರುವುದಿಲ್ಲ ಅಂತ ಭಾವಿಸಿದ್ದು. ನಿನಗೆ ಒಬ್ಬನಿಗೆ ಬರುದ? ನನಗೆ ಬರ್ತದೆ. ಯಾವನ ನೀನು? ನೀನ್ ಯಾವನ? ನಿನ್ನ ಅಪ್ಪ ಯಾರು? ನಿನ್ನ ಅಮ್ಮ ಯಾರ? ನಿನ್ನ ಅಮ್ಮ ಯಾರು? ನಿನ್ನ ಅಜ್ಜಿ ಯಾರ? ನೀರಿನ ರಭಸ. ಹೋಗ್ಲಿ ಬಿಡು. ಹಾಗಿದ್ರೆ ಸ್ಪಷ್ಟ. ನನಗೂ ನಿನಗೂ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ ಎನ್ನುವಂತಹದ್ದು. ಏನು ಹಾಗೆಲ್ಲ ತಿಳ್ಕೊಳ್ಬೇಕಲ್ಲ. ಹೇಗೆ ತಿಳಿಯುವುದು? ತಿಳಿಯಬೇಕು ಅಂತಂದ್ರೆ ಸಂಬಂಧ ಆಗಬೇಕು. ಇಲ್ಲ ಯಪ್ಪು ಯಪ್ಪು ನೋವಾಗ್ತದೆ. ಏನು ಗಟ್ಟಿ ನೀನು ಗಟ್ಟಿ. ಹಾಗಾಗಿ ನಿನ್ನ ಕುರಿತಾಗಿ ಒಂದು ವಿಶೇಷವಾದಂತಹ ಪ್ರೀತಿ ಬಳಕೆಯೊಡೆಯಲ್ಲಿದೆ. ಏನದು? ನಿರ್ಧರಿಸಿದ್ದೇನೆ. ತಮ್ಮ, ನಾನು ನಿನಗೆ ತಮ್ಮ. ಹಾಗಾದ್ರೆ ನಿನ್ನಲ್ಲಿಯೂ ನಾನು ಸಂಬಂಧವನ್ನು ಬೆಳೆಸಬೇಕು. ಬೆಳೆಸೋ. ಹೇಗೆ? ಹೇಗೆ? ನೀನು ನನಗಿಂತ ಸ್ವಲ್ಪ ಉದ್ದ, ಸ್ವಲ್ಪ ದಪ್ಪ, ದೊಡ್ಡ. ಹಾಗಾಗಿ ನೀನು ನನಗೆ ಅಣ್ಣ. ಅದೇ ಅದು. ನಾವು ಸಂಬಂಧವನ್ನು ಬೆಳೆಸಿಕೊಂಡಿದ್ದ ಹಾಗೆ, ಸಂತೋಷವನ್ನು ಹೊಂದುತ್ತಾ ಇದ್ದ ಹಾಗೆ. ಏನಣ್ಣ ಅದೇನು ತಮ್ಮದು? ಏನಣ್ಣದು? ಇಲ್ಲಿ ಮಧ್ಯಪ್ರದೇಶದಲ್ಲಿ ಎಂಥದೋ ಒಂದು ಚರ್ಮುರಿ ಆಗ್ತದೆ. ಚರ್ಮುರಿ? ಹೌದೌದು. ಏನಣ್ಣದು? ಹಸಿವೆ ಹಸಿವೆ. ಹಸಿವೆ? ಏನು ಮಾಡೋದು? Hallelujah!
ಹೌದಣ್ಣ. ಏನ್ ಮಾಡೋಣ? ಒಂದು ದಾರಿ ಇದೆ. ಯಾವುದು? ಕಾಣುವಂತಹ ಜಲದಿಗೆ ಬಡಿಯುವ. ಮತ್ತೆ ಒಳಗಿರುವಂತಹ ಪ್ರಾಣಿ ಹೊರಗೆ ಬರ್ತದೆ. ಬಂದ್ರೆ ಆಮೇಲೆ ಅದನ್ನು ತಿನ್ನುವ. ಅಣ್ಣ, ಏ ಅಣ್ಣ, ಓ ತಮ್ಮ, ಅಣ್ಣ, ತಮ್ಮ, ದೂರದಲ್ಲಿ ನಗುವಂತ ಕೇಳಿಸ್ತಾ ಇದೆ. ಓ ತಮ್ಮ, ಅಣ್ಣ, ತಮ್ಮ, ಅಣ್ಣ, ಕತ್ತಲಿನಲ್ಲಿ ಕಾಣಿಸುವುದಿಲ್ಲ. ನೀನು ಇಲ್ಲಿರ್ತೀಯ? ನಾನು ಇಲ್ಲೇ ಇರುವೆ. ನಾನು ಇಲ್ಲೇ ಇರುವೆ. ಹೌದೇನೋ? ಹೇ, ನೀರನ್ನೇ ಬಡಿಯುತ್ತಾ ಬಡಿಯುತ್ತಾ ಹೇ, ಬಹಳ ದೂರ ಸಾಗಿ ಬಂದಿದ್ದೇವೆ. ಹ್ಮ್. ಸಿಗುತ್ತಾ ನಿನಗೆ ಏನಾದ್ರು? ಏ, ಅಣ್ಣ, ಅದೇ, ಏನೂ ಸಿಗಲಿಲ್ಲ ಅಣ್ಣ. ಏನು ನಿಷ್ಪ್ರಯೋಜಕ. ಏ, ಏನಣ್ಣ? ನಾನು ಹಾಗಲ್ಲ. ಮತ್ತೆ ತಮ್ಮ, ಆ, ಕಂಡೆ ಕಂಡೆ? ಒಂದು ಕಂಡೆ, ಏನನ್ನು ಕಂಡೆ ಹೇಳು ಎಂದು ಬಂದೆ. ಕಮಲವ ಕಂಡೆ. ಆ? ಹೇ, ಛೇ, ಹೌದು. ಪಾಪಿ, ಈ ನೀರು ಕಮಲವನ್ನು ತಿನ್ಲಿಕ್ಕೆ ಆಗ್ತದೆ? ಅವಸರ ಮಾಡಬೇಡ. ಮತ್ತೆ ನಿನಗೆ ತಿನ್ನುವುದು ಒಂದು ಬಿಟ್ಟರೆ ಬೇರೆ ವಿಷಯ ಏನು? ಎಂತದ್ದು ಹಸಿವೆ? ಹಸಿವೆ ನನಗಿಲ್ವಾ? ಮತ್ತೆ ಏಯ್, ಏ, ಇದೇ ನೀರಿನಲ್ಲಿ ದೂರದಲ್ಲಿ ಏ, ಒಂದು ಸಣ್ಣ ಕಮಲ. ಸಣ್ಣ ಕಮಲ. ಆ, ಆ, ಅಷ್ಟೇ ಅಲ್ಲ, ಏನು? ಆ ಕಮಲದ ಮೇಲೆ ಆ, ಒಂದು ಸಣ್ಣ ಪ್ರಾಣಿ ತಮ್ಮ. ಪ್ರಾಣಿ. ಸಣ್ಣ ಪ್ರಾಣಿ ತಮ್ಮ. ಆ? ಸಣ್ಣ ಪ್ರಾಣಿ ತಮ್ಮ. ಯಾರಿಗೆ ಪ್ರಾಣಿ ಅಂತ ಹೇಳುದ? ನಿನ್ನ ತಮ್ಮ ಪ್ರಾಣಿಯ? ಹಾಗಲ್ವಾ? ಮತ್ತೆ ಪ್ರಾಣಿ ಏ, ತಮ್ಮ. ಏ, ಅಣ್ಣ ಪ್ರಾಣಿ. ಹಾಗಲ್ವಾ? ಮತ್ತೆ ಏ ತಮ್ಮ, ಅಣ್ಣ, ಅಲ್ಲಿ ಪ್ರಾಣಿ ಇಲ್ಲ. ಹಾ ಹಾ ಹಾಗೆ. ತಮ್ಮ, ಅಣ್ಣ, ನನ್ನನ್ನು ಕಂಡದ್ದೇ ತಡ. ಆ, ಭಯದಿಂದ ಗಡ 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 ನಡುವುದಕ್ಕೆ ಬಾಗಿದೆ. ನಡುಗದೆ ಮತ್ತೆ ಸ್ವಲ್ಪ ಹಾಗೆ ಕಾಲಯಾಪನೆ ಮಾಡಿದರೆ ಹಾ. ಅದು ತಪ್ಪಿಸಿಕೊಂಡು ಓಡಿ ಹೋಗಿ. ಬೇಡ ಬೇಡ ಬೇಡ. ಹಾಗೆ ಆಗುವ ಮೊದಲು ಹೊರಗೆ ಕೈ ಹಾಕ. ಸೋಲಿಸಣ್ಣ ನನಗೂ. ಎಂತದ್ದು ಸೋಲಿಸುದು? ಪ್ರಾಣಿಯನ್ನು ಮತ್ತೆ ಆಗಲಿಲ್ಲ ಹೂಗುತ್ತದೆ ಎಂತದ್ದು? ತೋರಿಸಣ್ಣ. ಹೌದಾ? ಹಸಿವೆ. ಮತ್ತೆ ನನಗೆ ಸಿಗಬೇಕು. ಹಾ. ಹೀಗೆ ಬಾ, ಹೀಗೆ ಬಾ, ಹೀಗೆ ಬಾ. Thank you.
ನಮ್ಮಲ್ಲಿಯಾ ನಮ್ಮಲ್ಲಿಯಾ ಎಲ್ಲಿಗೆ ಓಡುದು ಎಲ್ಲಿಗೆ ಓಡುದು ತಮೋ ಓ ತಮೋ ತಮೋ ಓ ತಮೋ ನೀನಲ್ಲಿ ಗೆದ್ದುಕೊಂಡು ಎಂತದ್ದು ಈಜಲಿಕ್ಕೆ ಕಲಿಯುತ್ತ ಬಡಿದಲ್ಲಿಗೆ ಬಡಿಯುವುದಾ? ಯಾರು ನೀವೇ. ಯಾವಾಗ ಈಗ ಬಣ್ಣ. ನಾನು ಪ್ರಾಣಿಗೆ ಬರ್ತದ್ದು ಪ್ರಾಣಿಗೆ ನನಗೆ. ನಾನು ತಮ್ಮ ಪ್ರಾಣಿಗೆ ಬರ್ತದಲ್ಲ ತಮ್ಮನಿಗೆ ಬಡಿದದ್ದು ನೀನು. ಆ? ಹೌದಾ ಬಿಡು ಮುಂದಿನ ಬಾರಿ ನೋಡಿಕೊಳ್ಳೋಣ ಹಾಗಿದ್ರೆ ಈಗ ಪ್ರಾಣಿಯಲ್ಲಿ ಹೋಯ್ತು ಪ್ರಾಣಿಯಲ್ಲಿ ಅಣ್ಣ. ಇಲ್ಲೇ ಇರ್ಬೋದು ಜಲದಿಯಲ್ಲಿ ಬೆನ್ನತ್ತಿಕೊಂಡು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನನ್ನನ್ನು ನೀನು ರಕ್ಷಿಸಿಕೊಳ್ಳುವುದು ಹೇಗೆ ಹರಿಯಲ್ಲಿ ಕರನಲ್ಲಿ ತಿಳಿಸಲು ಬಂದರೆ ಹರಿಯಲ್ಲೇ ಸೇರಿಕೊಂಡಿದ್ದಾರೆ. ಇನ್ನು ನನ್ನನ್ನು ರಕ್ಷಿಸುವುದು ಯಾರು? ಅಮ್ಮನಿಂದ ನಡೆಸ್ತೇನೆ ಅಮ್ಮ ಸಮಯ ನಾನೇ ಪ್ರತ್ಯಕ್ಷರಾಗಿದ್ದೇನೆ ಮಗನೇ. ನಿನ್ನ ಮುಖವನ್ನು ಅವಲೋಕಿಸಿದೆ ಎಂದಾದರೆ ಕಾಯವು ಕಂಪಿಸುತ್ತಾ ಇದೆ, ಕದನವು ಬಾಡಿದ ಕಣ್ಣೀರಿನ ದಾರಿಯನ್ನೇ ಹರಿಸುತ್ತಾ ಇದೆ. ಯಾರಿಂದ ಬಂದ ಕಷ್ಟ ನನ್ನಲ್ಲಿ ತಿಳಿಸು ಮಗನೇ. ನಡೆದಿರುವಂತಹ ವಿಚಾರವನ್ನು ಏನಂತ ಹೇಳಿ ಅಪ್ಪ ಇದಕ್ಕಿಂತ ಹಾಗೆ ಕೆಲವರಲ್ಲಿ ಧೂರ್ತಲ್ಲಿರುವರು ಹುಡುಕೊಂಡಿದ್ದಾರೆ ಹುಟ್ಟಿಕೊಳ್ಳಲು ಮಾತ್ರ ಅಲ್ಲಪ್ಪ ನನ್ನನ್ನು ಕಂಡು ತಿನ್ನುತ್ತೇನೆಂದು ಅರಿತೇನೆ ಜಳದಿಯಲ್ಲಿ ಬೆನ್ನಟ್ಟಿಕೊಂಡು ಬರ್ತಾ ಇದ್ದಾರೆ. ನನ್ನನ್ನು ನಾನು ರಕ್ಷಿಸಿಕೊಳ್ಳುವುದಕ್ಕಾಗದೆ ನಿನ್ನ ಮನೆ ಹೋಗಿದ್ದೇನಮ್ಮ. ಹೆದರದಿರು ಮಗನೇ. ಆದಿಮಾಯಾದಂತಹ ನಾನು ಯೋಗ ಮಾಯೆಯಾಗಿ ಹರಿಯನ್ನು ಸೇರಿರುವ ಕಾರಣ ಆತ ಯೋಗ ನಿದ್ರೆಯಲ್ಲಿದ್ದಾನೆ. ಕಿರಿದು ಸಮಯದೊಳಗಾಗಿ ಎಚ್ಚರಗೊಳ್ಳುವವನಿದ್ದಾನೆ. ಇಗೋ ತೆಗೆದುಕೋ ಈ ಆಯುಧ. ಇದು ಅಂತಿಂತ ಆಯುಧ ಅಲ್ಲ, ವರ ಸುದರ್ಶನ. ಬಂದಂತಹ ದೈತ್ಯರನ್ನು ತರೆದು ಲೋಕಕ್ಕೆ ಸನ್ಮಂಗಳವನ್ನುಂಟು ಮಾಡುತ್ತಾನೆ. ಹರಿಯ ನಾಭಿ ಕಮಲದಲ್ಲಿ ಮರೆಯಾಗಿದ್ದಕ್ಕೂ ನಿನಗೆ ಶುಭವಾಗಲಿ. ಹಿತವಾದಂತಹ ನಿದ್ದೆಯಲ್ಲಿದ್ದವರು ನಾನು ಅಕ್ಕನ ಎಚ್ಚರವಾಗಿ ಹೊರಟೇನೆ. ವಿಶೇಷವಾದಂತಹ ಆಯುಧವನ್ನು ಕರಗಳನ್ನು ಬಂದು ಸೇರಿಕೊಂಡಿದ್ದಲ್ಲ. ಹಾಗಿದ್ರೆ ಏನೋ ಒಂದು ಆಗುವುದಕ್ಕೆ
ನುಡಿಯೇ ಹಾಗೆ ಹೌದಲ್ಲ ಏನಾಗಿದೆ? ಎಂತದ್ದು ಅಂತ ಭಾವಿಸ್ಬೇಕು ನಾವು ವಿಶಾಲವಾಗಿರುವಂತಹ ನೀರರಾಶಿ ಅದರೊಳಗೆ ಕುಳಿತುಕೊಂಡಿದ್ದು ನಿನ್ನೊಂದು ದುರಂತವೇ ನಿನ್ನ ಒಂದು ದುರವಸ್ಥೆಯೇ ನೋಡಿಯೇ ನಮಗೂ ನೆಗಾಡಲಿಕ್ಕೆ ಬರ್ತದೆ. ಅದೇಗೆ? ಮತ್ತಿನ್ನೇನೋ ಆ ನೀರ ಮೇಲೆ ಕುಂತಿದ್ದಲ್ಲ ಹೇಗೆ ಕುಂತಿದ್ದಿ ಎಲೆಯ ಮೇಲೆ ಎಷ್ಟು ಕುಂತಿಯಲ್ಲ ಒಂದಿದೆ. ಒಂದೇ ಒಂದು ಎರಡು ಇದ್ರೆ ನಮಗೂ ಆಗುತ್ತೆ ಸಮಯ ಭಾಳ ಇದ್ದೆ ಕಳೆಯುವುದಕ್ಕೆ ನೀವು ವ್ಯವಸ್ಥೆ ಮಾಡುವ ಈಗ ನಮಗೆ ವ್ಯವಸ್ಥೆ ಮಾಡುವ ಅವಶ್ಯಕತೆ ಇಲ್ಲ ಬರುವುದಕ್ಕೆ ಕಾರಣ ಇದೆ ಏನು ನಮ್ಮನ್ನು ನೋಡಿ ನಗಾಡ್ತೀಯ ನಿನ್ನ ಹಣ್ಣು ಚಂದ ಉಂಟು ಅಂತ ಪ್ರದರ್ಶನಕ್ಕೆ ಇದ್ದಲ್ಲ ಅಥವಾ ನಿನ್ನ ನಗು ಚಂದ ಉಂಟು ಅಂತ ಮಾಡುದು ನಿನ್ನ ನಗುವಿನ ಎಷ್ಟು ಬೇಡ ನಾನು ಸರಿಯಾಗಿ ಕೇಳು ಯಾರನ್ನೇ ಯಾಕೆ ಕೂತಿದ್ದೆ ಯಾಕೆ ನಿಗಾಡ್ತಾ ಇದ್ದಿ ಹೇಳು ನೀವು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೆ ಸಮರ್ಪಕವಾದ ಉತ್ತರ ಕೊಡುವ ಆದ್ರೆ ನೀವು ಯಾರು ಜನ ನಿನಗಿಂತ ಮೊದಲು ಪ್ರಾಣಿಯನ್ನು ಕಂಡವರು ನಾವಿದ್ದೇವೆ ಆ ಸೇವೆಯಿಂದ ಅದನ್ನು ಹಿಡಿಯುವುದಕ್ಕೆ ಹೋದವರು ನಾವು ಎಲ್ಲಿ ನೋಡಿದವರು ಪ್ರಾಣಿ ಸಿಗುತ್ತಾ ಇಲ್ಲ ಒಮ್ಮೆಲೆ ನೋಡಿದಾಗ ಆ ಪ್ರಾಣಿ ನಿನ್ನ ಬಳಿಗೆ ಬರುವುದನ್ನು ಕಂಡೆವು ಆ ಪ್ರಾಣಿಯನ್ನು ನಮಗೆ ಬಿಟ್ಟುಕೊಡು ಕೊಡೋ 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 ಗೊತ್ತಾಗಲಿಲ್ಲ ನೀವು ಈಗ ನಾವು ಯಾರು ಗೊತ್ತಲ್ಲ ನಾವು ವೀರರಿದ್ದೇವೆ ಅವ ವೀರರಿದ್ದೇವೆ ಶೂರ ಧೀರರಿದ್ದೇವೆ ಗಂಭೀರರು ಗಂಭೀರರು ನಾವೇ ನಿಮ್ಮನ್ನು ಕಂಡು ಯಾರ ಕಂಡು ಇನ್ನ ಮುಸುಳಿರುತ್ತೆ ಅಲ್ವಾ ಕಂಡು ನೀನು ನಿಮ್ಮನ್ನು ನೋಡಿ ನೋಡಿ ಹೂರಿ ಎಲ್ಲಿಂಟು ಬಹಳ ಅವಶ್ಯಕತೆ ಉಂಟು ಹಸಿವೆಯಲ್ಲಿ ಸಾಯ್ತಾ ಇದ್ದೇವೆ ಅದಲ್ಲ ಮತ್ತೆ ಭೂರಿ ಅಂದರೆ ಬಹಳ ನಿಮ್ಮನ್ನು ಕಂಡು ಭೂರಿ ಸಂತೋಷವಾಯಿತು ಯಾರಿಗೆ ನಿನಗೆ ಹೌದು. ಆಗಲಿ ಅಪ್ಪ ನಿನಗೆ ಸಂತೋಷ ಅದು ಸಿಕ್ಕಿತಲ್ಲ ಪರಮಾನಂದವಾಯಿತು ಮತ್ತೆ ನಿತ್ಯಾನಂದವಾಯಿತು ಅದು ಯಾವ ಆನಂದ ಯಾಕೆ ಬಲ್ಲಿಗ ಹ? ಇಷ್ಟು ಹೊತ್ತು ಸಾಗರದ ಮಧ್ಯದಲ್ಲಿ ನಾನು ಒಬ್ಬನೇ ಇದ್ದದ್ದು ಹ. ನನಗೆ ಜೋಡಿಲ್ಲ ನಿನಗೆ ಈ ಸಾಗರದಲ್ಲಿ ಕರ್ಮಕ್ಕೆ ಜೋಡಿ ಎಂತದ್ದು ನೀನು ಕೇಳಿದ್ರೆ ನೋಡಿ. ನೀನು ನನಗೆ ಜೋಡ ಇದ್ದದಕ್ಕೆ ನನಗೆ ಜೋಡಿ ಇಲ್ಲ ಅಂದ್ರೆ ಪಕ್ಕನೆ ನೀವು ಕಾಣಿಸಿದ್ರಲ್ಲ ನಾವು ನಿಮಗೆ ಜೋಡ ಅಲ್ಲ ಜೋಡಿ ಎಂತದಕ್ಕೆ ಮಾತಾಡಿ
ಮಾತಾಡ್ಲಿಕ್ಕೆ ನಾವು ಜನವ ಅಲ್ವಾ ನಿನ್ನ ಎದೆಯಲ್ಲಿ ಅಷ್ಟು ಗುಂಡಿಗೆ ಉಂಟಾ ನಮ್ಮನೆ ಮಾತಾಡ್ಲಿಕ್ಕೆ? ಮಾತಾಡುವ ನೀನು ಮಾತು ತಪ್ಪಿಸುದು ಬೇಡ. ನಮಗೆ ಗೊತ್ತುಂಟು ನಿನ್ನ ನಗುವಿನಲ್ಲಿ ಅರ್ಥ ಆಗಿದೆ ನನಗೆ. ನಾವು ಕೇಳಿದ ಪ್ರಶ್ನೆಗೆ ಮೊದಲು ಉತ್ತರ ಕೊಡು. ನೀವು ಕೇಳಿದಂತದ್ದು ತೋರು ಬೇಗ ಮೊದಲು ಕಂಡ ಪೋರನಲ್ಲಿ ಬೋದ ಬಂಡ. ಆರ ಕಂಡಿರಯ್ಯ ನೀವು ನಾನರಿಯಾದನ್ನು. ನಿನ್ನ ಪ್ರಶ್ನೆಗೆ ಪ್ರಶ್ನೆ ಉತ್ತರ ನೀವು ನೋಡಿದ್ರೆ ನಾನು ನೋಡ್ಲಿಲ್ಲಪ್ಪ. ನೀನು ನೋಡ್ಲಿಲ್ವಾ? ಇಲ್ಲ. ಹೋಗಲಿ ಬಿಡು. ಈಗ ನಿನಗೆ ನೀನು ಯಾರು ಅಂತ ಗೊತ್ತುಂಟಾ? ನನಗೆ ಗೊತ್ತಿಲ್ಲ. ಯಾರು ನೀನು? ಹರಿ ನೋಡಿ ಯಾರನ್ನು? ಕಾಣ್ತಾ ಇದೆ ಅಲ್ವಾ ಜಲಧಿ. ಹೌದು. ಆ ಜಲಧಿಗೆ ನಾನು ನಾನು ನಿನಗೆ ಯಜಮಾನ. ಯಾರಿಗೆ ಯಜಮಾನ ನೀನು? ಅದು ಮಾನ ಇದ್ದವರಿಗೆ ಮಾತ್ರ. ಎಂತದ್ದು ನೀನು ಯಜ? ಇನ್ನು ವಜ ಮಾಡ್ತೇವೆ ಈಗ. ನಾನು ನಾನು ನಾಯಕ. ಕಾಣುವಂತ ಜನತೆಗೆ ನೀನು ಒಡೆಯ. ನೀನು ಯಾವ ನಾಯಕ? ನಾಯಕ ಎಲ್ಲಿಗೆ ನಾಯಕ? ಇಲ್ಲಿಗೆ. ಹೌದಾ? ನಾಯಕ. ನಿನಗಿಂತ ಮೊದಲು ಒಂದು ಪ್ರಾಣಿಯನ್ನು ನೋಡಿದ್ದೇವೆ. ಅದಕ್ಕೆ ಶೀರಗಳು 5. 5 ಶೀರ, 5 ಶೀರ, 5 ಶೀರ. ಶೀರ ತಲೆ ಮಂಡೆ. ಅದೇ 5 ಶೀರ. ನಿನಗೆ ಒಂದೇ ಶೀರ. ನಿನಗಿರ್ಬೋದು ಒಂದು ಶೀರ, ಒಂದು ಶೀರ. ಶಿರಸ್ಸು. ಎಂದದು ಸು? ಶಿರಸ್ಸು. ಯಾವ ಸು? ಶಿರಸ್ಸು. ಸು. ಅದೇ ಅಷ್ಟು ಮಾತ್ರವಲ್ಲ, ನಿನಗೆ 4 ಕರಗಳು. ಛತ್ರಭೋಜ. ಚತುರ್ಭುಜಧಾರಿ ನಾನು. ಛತ್ರಭೋಜಧಾರಿ. ಅದೇ ನೀನು ಸರಿಯಾಗಿ ಇದನ್ನು ಕರೆದು. ನೀನು ಮತ್ತೆ ಯಾಕೆ ಕಷ್ಟಪಡು? ನಾವು ಕಂಡಂತ ಪ್ರಾಣಿಗೆ ಕರಗಳು 2. ಅವನಿಗೆ 2 ಕರ. ನೀನು ಕಬ್ಬು ಕಾರ್ಯ ಎಣ್ಣೆ ಮಸಿ. ಬೇಡ. ಆ ಪ್ರಾಣಿಯನ್ನು ನೋಡಿದ್ರೆ ಗಂಡ ಇವ ಮಂದ ಹತ್ತ ಬೀಳ್ತಾ ಇದ್ದಾನೆ. ಬಿಡಿ. ಆ ಪ್ರಾಣಿಯನ್ನು ಕೊಡದೇ ಇದ್ರೆ ನಿನ್ನನ್ನೇ ನುಂಗುತ್ತೇವೆ. ನುಂಗುದೆ ನೀವು ಅಷ್ಟು ಬೇಗ ತೀರ್ಮಾನ ಮಾಡಿ ಆಯ್ತಾ? ಮತ್ತಿನ್ನಂಥದ್ದು ಏನು ಅಷ್ಟು ಸುಲಭ ಉಂಟು ಜವಾನಿಸಿದ್ದೀರಾ? ನೀನು ಇಷ್ಟು ಉದ್ದ ಇದ್ದೀನಿ. ನೀನು ದೊಡ್ಡ ವಿಷಯವ. ನನ್ನನ್ನು ನೀನು ನುಂಗುವುದಕ್ಕೆ ಪ್ರಯತ್ನ ಮಾಡಿದ್ರೆ ಏನಾಗ್ತದೆ? ಏನಾಗ್ತದೆ? ನಿನ್ನ ಗಂಟಲಲ್ಲಿ ಮುಳ್ಳಾಗಿ ಸಿಕ್ಕಿಕೊಂಡೇನೆ. ಮುಳ್ಳನ್ನೊಂದಿಗೆ ಹೀಗೆ ಮಾಡಿದ್ರು ಹೀಗೆ ಇಳಿಸಿಕೊಳ್ತೇನೆ. ಹೌದು. ಇಡೀ ದೇಹಕ್ಕೆ ವಿಷವಾದೇನು ನಾನು. ವಿಷ ನಮಗೆ ತಾಗುದೇ ಇಲ್ಲ. ನಾವೇ ವಿಷ. ನನ್ನ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಇಬ್ಬರು ಜೊತೆಯಾಗಿ ನನ್ನ ಕಾಲು ಹಿಡಿದ್ರೆ ನಿಮ್ಮನ್ನು ಉಳಿಸ್ತೇನೆ. ಇಲ್ಲದೆ ಇದ್ರೆ ಹುಟ್ಟಲಿಲ್ಲ ಅಂತ ಮಾಡಿ.
ಸಾಕು ಬಾ. ಇನ್ನೊಂದು ಬರೆದ್ರೆ ಮತ್ತೆ ಸಿಕ್ಲಿಕ್ಕೆ ಇಲ್ಲ. ಅಪ್ಪಚ್ಚಿ ಹೌದೌದು, ಅಪ್ಪಚ್ಚಿ ಅಪ್ಪಚ್ಚಿ ತಮ್ಮ ಬಾರಿ ಮಾತಾಡಿದ. ಹೌದು, ಈ ಮಾತಾಡುವವರಲ್ಲಿ ಹೀಗೆ ಕೈಯಲ್ಲಿ ಎಂತದ್ದು ಏನಾಗುದಿಲ್ಲ ಅವರಿಂದ. ಹೌದೌದೌದು ತಮ್ಮ, ಅಣ್ಣ ಬಹಳ ಹಸಿವೆ ಆಗುತ್ತಾ ಉಂಟು. ಹಸಿವೆ. ಹೌದು, ಈಗ ನಾನೊಂದು ತಿಂದು ಬರಲ್ಲ. ನೀನು ತಮ್ಮನನ್ನು ಬಿಟ್ಟು ನೀನು ತಿನ್ನುವುದಾ? ನಾನಲ್ಲ ಹೆಚ್ಚು ಕೆಲಸ ಮಾಡಿದ್ದು. ತಮ್ಮ ಕಿರಿಯನಲ್ವಣ್ಣ, ತೋರಿಸಿಕೊಟ್ಟದ್ದು ನಾನಲ್ವ. ತಮ್ಮನಿಗೆ ಕೊಟ್ಟು ಅಣ್ಣ ತಿನ್ನಬೇಕು. ತಮ್ಮನಿಗೆ ಕೊಟ್ಟು ಅಣ್ಣ ತಿನ್ನಬೇಕು. ಕೊಟ್ಟು ಏನು? ತಮ್ಮ ಏನು? ಅದೆಲ್ಲ ಬೇಡ. ಹೇ. ನಮಗೂ ಆಯಾಸ ಆಗಿದೆ. ಅದು ಗಟ್ಟಿ ಉಂಟು, ನೀರಲ್ಲಿ ಬೇವು ಕೊಳಿವಿ, ಮೆದುವಾಗ್ತದೆ, ಅಷ್ಟೇ ಅಲ್ಲ ಸುಲಭ ಆಗ್ತದೆ. ಅಣ್ಣ, ಹೇ. ಅವ ಜೀವ ಇದ್ದಾನೆ ಆಗ ಹೇಳಿದ್ದಾನಲ್ಲ, ಹೇ. ತಿಂದರೆ ವಿಷವಾಗಿ ಏನು? ಈಗ ಸತ್ತಿದ್ದಾನಲ್ಲ ಅವ. ಹೌದಾ? ಹೌದು. ಸತ್ತಿದೆ. ಹಾಗಾಗಿ ಸ್ವಲ್ಪ ಕಾಯುವ, ವಿಶ್ರಾಂತಿ ತೆಗೆಯುವ. ಸೆಣಸಿ ಪಂಚಸಹಸ್ರಕ ನೀರಮಿತ್ರಮಿಗಳ ಮೊಗಳು ಕಲಿತ ಸೆನರಿ ಪಂಚಸಹಸ್ರಗ ಈ ಹೆಣಸಿ ಪಂಚಸಹಸ್ರ ಕಾಲದಿ 5,000 ವರ್ಷಗಳವರೆಗೆ ಈ ದೀರ್ಘದೇಹಿಗಳಲ್ಲಿ ಹೋರಾಟವನ್ನು ಮಾಡಿದ್ರು ಕೂಡ ಕೆಲವನ್ನು ಸಂಪಾದಿಸಿಕೊಳ್ಳುವುದಕ್ಕೆ ನನ್ನಿಂದ ಸಾಧ್ಯ ಆಗಲಿಲ್ಲ. ಏನು ಮಾಡೋಣ ಅಂತ ಹಾಗೆ ಭಕ್ತಿಯಿಂದ ಅಮ್ಮನನ್ನು ಧ್ಯಾನಿಸಿದಾಗ ಅವಳೇ ಸೂಚಿಸಿದ್ರಲ್ಲ, ಯಾವುದನ್ನು ಶಕ್ತಿಯಿಂದ ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇಲ್ವೋ ಅದನ್ನು ಯುಕ್ತಿಯಿಂದ ಪಡೆದುಕೊಳ್ಳಬೇನೆ ಅನ್ನೋ ಹಾಗೆ. ಹಾಗಿದ್ರೆ ಯೋಚನೆ ಮಾಡುವುದು ಯಾಕೆ? ಆಯ್ತಲ್ಲ ಏನದು? ಆಯ್ತು. ಎಂತದು ಬಿಟ್ಟು ಹೇಳುವಾಗ ಮಂಡೆಗೆ ಬಿಟ್ಟಾಗಿಲ್ಲ? ಇಲ್ಲ, ಮತ್ತೆ ನಿಮ್ಮನ್ನು ಹೊಗಳಿದ್ದು ನಾನು. ಅಣ್ಣ, ಒಂದು ತಲೆಗೆ ಕೊಟ್ಟದ್ದು ನೋಡಕ್ಕೆ. ತಲೆಗೆ ಬಿಟ್ಟದ್ದು ನಿಮಗೆ. ನಿಮ್ಮನ್ನು ಹೊಗಳಿದ್ದ ನಾನು. ಹಾಗೆ ಹೊಗಳುದ? ಏನೊಂದು ಶಕ್ತಿ, ಏನೊಂದು ಸಾಮರ್ಥ್ಯ, ಏನೊಂದು ಪೌರುಷ ನಿಮ್ಮಲ್ಲಿ. ನಿಮ್ಮ ಹೆಚ್ಚಿನ ತೋಳ ಪರಾಕ್ರಮಕ್ಕೆ ಮೆಚ್ಚಿದವನು ನಾನು. ಸಂತೋಷವಾಯಿತು. ಆದ್ರೆ ಯೋಚನೆ ಮಾಡುದು ಅದಲ್ಲ ನಾನು. ನಿಮ್ಮ ಮುಖವನ್ನು ಸರಿ ನೋಡುದು ಈಗಲೇ ಅಲ್ವಾ? ಎಂತದ್ದು ಸಾಧ್ಯತೆ ನಿಮ್ಮಲ್ಲಿ? ಇವನ ಕೇಶ, ನಿನ್ನ ಮೀಸೆ, ನಿನ್ನ ಕಣ್ಣು, ಇವನ ಬೆನ್ನು, ಇವನ ಕೊರಳು, ಇವನ ಬೆರಳು, ಇವನ ಕಂಠ, ಇವನ ಸೊಂಟ, ಇವನ ತಾಯಿ, ಇವನ ಕೈ, ಇವನ ಬಾಯಿ, ಇವನ ಬೆನ್ನು, ಇವನ ಕಣ್ಣು, ಇವನ ತುಟಿ, ಎಂತದಿದೆಯಮ್ಮ? ಏನಿಲ್ಲ, ನಿಂಗೆ ಈಗ ದಿಟ ಆಯ್ತು. ನಿನಗೆ ತಲೆಗೆ ಸರಿ ಪೆಟ್ಟಾಗಿದೆ, ಸರಿ ಗೊತ್ತಾಗ್ತದೆ. ಅದು ಹೇಗೆ ಗೊತ್ತಾದ್ದು? ಮತ್ತೆ ಅದು ಎಂತದ್ದು? ಅವನ ಕೇಶ ನನ್ನ ಮೀಸೆ, ಅವನ ಸೊಂಟ ನನ್ನ ಕಂಠವ, ನನ್ನ ಕೈ ಅವನ ಬಾಯಿ, ಈಗ ಸರಿ, ಅವನ ಹೊಟ್ಟೆ ನನ್ನ ಕಾಲ. ಈಗ ಸರಿ ಗೊತ್ತಾಯ್ತು ಯಾರಿಗೆ ಪೆಟ್ಟಾಗಿದೆ ತಲೆ. ಯಾಕ? ನಾನು ಹಾಗೆ ಹೇಳಿದ, ಹಾಗೆ ಹೇಳಿದ. ನೀನು ಹಾಗೆ ಹೇಳಿ. ಹಾಗೆ ಅಲ್ವಾ? ನಿನ್ನ ಕೆದರಿನ ಕೇಶ ರಾಶಿ ಏನು? ನಿನ್ನ ಪೊದರು ಮೀಸೆ ಏನು? ನಿನ್ನ ದೀರ್ಘವಾದ ಬಾಯಿ ಏನು? ನಿನ್ನ ಬಲಿಷ್ಠವಾದ, ಮತ್ತೆ ನಿಮಗೆ ಎಲ್ಲವನ್ನು ಬಿಡಿಸಿ 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 ಇರಬೇಕು ಸಮಯ ಇರ್ತದೆ. ಅದಷ್ಟೇ ಅಲ್ವಾ? ಈಗಲೇ ತುಂಬಾ ಕಡಿಮೆ. ಅದನ್ನು ಸ್ವಲ್ಪ ಸಣ್ಣದು ಮಾಡಿ ಸಣ್ಣದು ಮಾಡಿದ್ದಷ್ಟೇ ತುಂಬಾ ಕಡಿಮೆ ಹೋಯಿತು. ಹೌದಾ? ಎಷ್ಟು ಕಳೀತು? ಎಷ್ಟು? 5,000 ಕಡಿಮೆ ಹೋಯ್ತು. ಇಷ್ಟು ಬೇಗ 5,000 ಅದಲ್ವಾ?
ಯುದ್ಧದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಕಾಲಗಳೆಷ್ಟು ಕಳೆದು ಹೋಯಿತು ಅನ್ನೋ ಹಾಗೆ ಯೋಚನೆ ಮಾಡಿದ್ರೆ 5,000 ವರ್ಷಗಳೇ ಕಳೆದು ಹೋಯಿತು. ಇನ್ನೂ 5,000 ಹೋಗಲಿ. ನಡೆದು ಹೋದಂತ ಸುದೀರ್ಘವಾದಂತ ಸಂಗ್ರಾಮ. ಈ ಯುದ್ಧದಲ್ಲಿ ಗೆದ್ದವರು ನೀವು, ಗೆದ್ದವರು ನೀವು, ಗೆದ್ದವರು. ಯುದ್ಧದಲ್ಲಿ ಸೋತವರು ಯಾರು? ನೀನು. ಹೇಳು, ಜೋರು ಹೇಳು. ನಿನಗೆ ಆಗುದಿಲ್ವಾ? ಬಾಯಿ ಬರುದಿಲ್ವಾ? ಸೋತವರು ಹಾಗೆ ಯುದ್ಧದಲ್ಲಿ ಸೋತವರು ನಾನು. ಹೇಳು. ಹಾಗೆಲ್ಲ ಸೋತವರನ್ನ ಹಾಗೆ ಗಟ್ಟಿ ಇರ್ಲಿಕ್ಕಿಲ್ಲ. ಮತ್ತೆ ಸೋತದ್ದು ನಾನೇ. ಸೋತದ್ದು ನೀನೇ. ಒಂದು ಲೆಕ್ಕದಲ್ಲಿ ನನಗೆ ಬೇಸರ ಇಲ್ಲ. ಮತ್ತೆ ಯಾವ ಲೆಕ್ಕದಲ್ಲಿ ಬೇಸರ ಉಂಟು? ಅಲ್ಲ, ಬೇಸರವೇ ಇಲ್ಲ. ಅಂದ್ರೆ ಯಾಕೆ ಬೇಸರ ಇಲ್ಲ? ಯಾಕೆ? ನಾನು ಸೋತದ್ದು ಒಳ್ಳೇದೇ ಆಯ್ತಲ್ಲ. ಯಾಕೆ? ನಿಮಗೆ ಕೊಡುವ ಭಾಗ್ಯ ಬಂತಲ್ಲ. ಈಗ ನಮ್ಮಲ್ಲಿ ಒಂದು ಕ್ರಮ ಉಂಟು. ಸೋತವರು ಗೆದ್ದವರ ಯೋಗ್ಯತೆಯನ್ನು ಅರ್ಥ ಮಾಡಿಕೊಂಡು ಏನಾದ್ರು ಕೊಡುವುದು ಅನ್ನೋ ಹಾಗೆ. ಈ ಸಲ ನಿಮ್ಮ ಇಬ್ಬರಿಗೂ ನಾನು ಕೊಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ನೀವು ಮಾಡ್ಬೇಕಾದಿಷ್ಟೇ. ನಿಮ್ಮ ದೇಹವನ್ನು ಕುಗ್ಗಿಸಿ, ನಿಮ್ಮ ದೇಹವನ್ನು ಬಗ್ಗಿಸಿ, ಎರಡೂ ಕೈಗಳಲ್ಲಿ ಹೀಗೆ ಮುಂದೆ ಚಾಚಿ ನೀವು ಬೇಡಬೇಕು. ಈಗ ನೀವು ಬೇಡುವವರು, ನೀವು ಬೇಡುವ, ನೀನು ಚಾಚಿ, ನಾನು ಕೊಡುವವ. ನಿಮ್ಗೆ ಬೇಕು ಎಷ್ಟು ಬೇಕು ಬೇಡಿಕೊಳ್ಳಿ. ನೀನು ತಟಪಟ ಕೊಡುವಾಗ ಪಟಪಟ ಹಾರಿ ಆಗಿರ್ತದೆ. ನೀನು ಚಾಚಿ ಮಾನ ಇಲ್ಲದವ, ಮರ್ಯಾದೆ ಕೆಟ್ಟವ. ಗೆದ್ದದ್ದು ನಾವು, ಸೋತದ್ದು ನೀವು. ಗೆದ್ದಂತಹ ನಮ್ಮಲ್ಲಿ, ಸೋತಂತಹ ನೀನು. ಕೇಳು, ನಿಮ್ಮಿಂದ ಪಡ್ಕೊಳ್ಬೇಕು ಅನ್ನೋ ಆಸೆ ಉಂಟು. ಆದ್ರೆ ಏನು ಮಾಡುವ ನಿಮ್ಮಲ್ಲಿ ವಿಶ್ವಾಸ ಇಲ್ಲ, ನಮಗೆ ಇಲ್ಲ. ಏನಾಗ್ತದೆ? ಕನ್ನಡಕ್ಕೆ ಭಾಷೆ ಕೊಟ್ರೆ ಏನು ಕೇಳ್ತಾನು? ನಾವಿರುವರು ಸಿಗಿ ಸಿಗಿ ಕೈಯೊಳಗೆ ಗೆದ್ದವೋ ನಿಮಗೆ ಸತ್ತದಾದ ಬುದ್ಧಿಶೂನ್ಯರು, ಮೂರ್ಖರು, ಶತಮೂರ್ಖರು, ಬೆದ್ದರು, ಗಡ್ಡರು, ಪಟ್ಟರು. ಅಷ್ಟು ದೊಡ್ಡ ಶಬ್ದ ಹೇಳಿದ್ರೆ ಜೀವಿಸಿಕೊಳ್ಳುವುದು ಹೇಗ? ಹೌದಾ? ನೀನು ಅಷ್ಟು ಶಬ್ದ ಭಂಡಾರ ಹೊತ್ತು ಹಾಕಿದ್ಯಲ್ಲ, ನನಗೆ ಒಂದರ ಬಗ್ಗೆ ಸಂಶಯ. ಯಾವುದು? ಅದೊಂದು ಮೂರ್ಖ ಅಂತ ಹೇಳಿದ್ಯಲ್ಲ, ಅದೇಂತದ್ದು ಮೂರ್ಖ ಅಂತ? ಒಳ್ಳೆಯವ ಮೂರ್ಖ ಅಂದ್ರೆ ಒಳ್ಳೆಯವನ? ತಮ್ಮ, ನಾನು ಮೂರ್ಖ. ಶತಮೂರ್ಖ ಅಣ್ಣ, ನಾನು ಶತಮೂರ್ಖ. ಬಹಳ ಒಳ್ಳೆಯವ. ಈಗ ಮೂರ್ಖ ಶತಮೂರ್ಖರಲ್ಲಿ ಮಾತಾಡುವ ನೀನೆಂತದ್ದು? ನಾನು ಆ ವರ್ಗದಲ್ಲಿ ನಾನು ಪ್ರತ್ಯೇಕ. ಹೌದಾ? ಹೋಗ್ಲಿ ಬಿಡು. ಹಾಗಾಗಿ ಒಬ್ಬ ಮೂರ್ಖ ತಮ್ಮ, ಶತಮೂರ್ಖ ಅಣ್ಣ, ಜೊತೆಲಿ ಮದುವೆ. ಆವಾಗಿಂದ ಕೊಡ್ತೇನೆ 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 ಅನ್ನೋ ಹೇಳಿಕೆ ಎಂತದ್ದು ಉದ್ದುದ್ದ ಬೇಕಲ್ಲ ನಿಮ್ಮಲ್ಲಿ. ಈಗ ಇದ್ರೆ ಕೇಳ್ಬೋದು, ಇಲ್ಲ ನಾನು ಕೊಡ್ತೇನೆ ನಾನು ಕೊಡ್ತೇನೆ. ನಿನ್ನ ದೃಷ್ಟಿ ಸರಿ ಉಂಟಾ? ನನ್ನದು ಸರಿ ಉಂಟು. ನಿನ್ನ ದೃಷ್ಟಿ ಸರಿ ಏನು ಸರಿ ಇಲ್ಲದೆ ನನಗೆ ನೋಡು, ನಮ್ಮ ಇರುವವರಿಗೊಂದು ತಲೆ ಎಷ್ಟು ದೊಡ್ಡದುಂಟು, ಅದರಲ್ಲಿ ಎಷ್ಟು ಉಂಟು ಗೊತ್ತುಂಟ? ಏನನ್ನಾದ್ರೂ ಕೊಡ್ತೇವೆ. ಅದೇ ಹೌದು. ನಿಮ್ಮಿಬ್ಬರ ತಲೆಗಳನ್ನೇ ಪ್ರಾಣವ ಕೇಳಿದ ಜಾನಗಣದಲ್ಲಿ ವಂಚಿತದ ಸಾರೋರಾಗದಲ್ಲಿ ಮಂದಿರವೆನು ಕಲೆ, ಸಾರೋರಾಗದಲ್ಲಿ ಮಂದಿರವೆನು ಕಲೆ, ಕಾರಿ ಮಾಡುವುದರಿಂದ ಮಾತಾ ನಿನ್ನ ಮಾಡುವುದು ತಮ್ಮ ಅಣ್ಣ. ನಮ್ಮನ್ನು ವಂಚಿಸಿದ ನಮ್ಮದು ಒಂದು ನಿಬಂಧನೆ ಉಂಟು. ನಮ್ಮ ಪ್ರಾಣವನ್ನು ಪಡೆಯುವಂತಹ ಕಾಲಕ್ಕೆ ಒಂದೇ ಒಂದು ನೀರ ಹನಿ ನಮ್ಮ ದೇಹಕ್ಕೆ ಸೋಂಕದ ಹಾಗೆ ಮನೆ. ಸರಿ. ಅಜ್ಞಾನಿಗಳಾದ ಕೈಗಳಿಗೆ ಸುಜ್ಞಾನವನ್ನಿತ್ತು ವಿಶ್ವಾತ್ಮಕನಾಗಿ ಶಯನ ನಾರಾಯಣ ನಿರಗದ ನಾರಾಯಣ ನಿರಗದ
ನೀನು ದಾರಿ ಜಯ ಜಯ ಓ ಕ್ಷೀರಾರ್ಜುನ ಶಯನನೇ, ನೀರಿನಲ್ಲಿ ಮಲಗಿ ತೇಲುವಂತಹ ಸಾಮರ್ಥ್ಯವನ್ನು ಹೊಂದಿರುವಂತಹ ನಾರಾಯಣನೇ, ನಮ್ಮಂತಹ ದುಷ್ಟರನ್ನು ವರ್ತಿಸಿ ಲೋಕದ ಧರ್ಮವನ್ನು ಕಾಪಾಡುವಂತಹ ಓ ಮಹಾಮಹಿಮನೇ, ಕಮಲದ ದಳದಂತಹ ನೇತ್ರವನ್ನು ಹೊಂದಿ ಪ್ರಪಂಚಕ್ಕೆಲ್ಲವೂ ಕೂಡ ಸಮಾನವಾದಂತಹ ದೃಷ್ಟಿಯನ್ನು ಹಾಯಿಸಿ ಎಲ್ಲರನ್ನು ತೊರೆಯುವಂತಹ ಮಹಿಮ ನೀನು ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಯಿತು. ತಂದೆ, ನಮಗೆ ಗೊತ್ತಿರಲಿಲ್ಲ ನೀನೇ ನಮ್ಮ ತಂದೆ ಎನ್ನುವ ಹಾಗೆ. ನೀನು ಪಟ್ಟಂತಹ ಸುಜ್ಞಾನದಿಂದ ಎಲ್ಲ ಸತ್ಯವೂ ಇವತ್ತಿಗೆ ಅರಿವಿಗೆ ಬಂದಿದೆ ತಂದೆ. ಅರಿವೊಂದು ಬಟ್ಟೆ ಎತ್ತು ಆಗ್ತದೆ, ಅರಿವೊಂದು ತಿಳುವಳಿಕೆ ಎತ್ತು ಆಗ್ತದೆ ಸ್ವಾಮಿ. ಹೀಗಾಗಿ ಈ ದಿಗಂತವೇ ನಮಗೆ ಬಟ್ಟೆ, ನೀನೇ ನಮಗೆ ಅರಿವು. ಆದ್ದರಿಂದ ನಿನ್ನಲ್ಲಿ ಯಾವ ಅರಿತನವು ನಮ್ಮಲ್ಲಿಲ್ಲ. ನಮ್ಮನ್ನು ಉದ್ಧರಿಸಿ ನಮ್ಮನ್ನು ರಕ್ಷಿಸಬೇಕು ಅಂತ ದೇವರೇ, ನಿನ್ನದಂತ ದಿವ್ಯಮಂಗಲ ರೂಪವನ್ನು ನೋಡಿದ ಮೇಲೆ ನಮಗೆ ಬದುಕುವುದಕ್ಕೆ ಆಸೆ ಇದೆ. ನಿನ್ನ ಸ್ವರೂಪವನ್ನು ನೋಡಿ ನಮ್ಮಲ್ಲಿರುವಂತಹ ಅಜ್ಞಾನವೆಲ್ಲವೂ ದೂರವಾಗಿ ಸುಜ್ಞಾನವೆಂಬುದು ನಮ್ಮನ್ನು ಆವರಿಸಿಕೊಂಡಿದೆ ದೇವರೇ, ನೀನು ನಮಗೆ ಬದುಕುವುದಕ್ಕೆ ಆಸೆ ಇದೆ. ಪ್ರಪಂಚ ಇರುವ ತನಕ ನಮ್ಮ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಕರುಣಿಸುಗ ಅಭಯವನು ಜಂಗಿಯೊಡಗಿ ದೈತ್ಯನ ಶಿರಗಳನ್ನು ಸಂಹರಿಸುತ್ತಲೇ ಮೇಘಜಲಾಗಲಿಯಲಿರಿಸುಗ ಧರೆಯ ಸಿರಿಸುಗ ನೀರಿನು ಬೆದರನು ನಾಭಿ ಕಮಲವಿಯ ಜನನನ್ನು ನೇಮಿಸಿ ಸೃಷ್ಟಿಕಾರ್ಯದಲ್ಲಿ ಕರುಣಿಸುಗ ಅಭಯ ನಿಮ್ಮ ಜೀವಿತಾವಧಿಯ ಕೊನೆಗಳಿಗೆ ನಾನು ಯಾರು ಏನು ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನೀವು. ನಿಮ್ಮ ಹುಟ್ಟಿಗೆ ಕಾರಣೀಕರ್ತನು ನಾನು. ಪಿತೃ ಸ್ಥಾನದ ಮೇಲೆ ನಿಮಗೆ ನಾಮಕರಣವನ್ನು ನಾನೇ ಮಾಡ್ತೇನೆ. ಮೃದುವಾದಂತಹ ದೇಹವನ್ನು ಹೊಂದಿದ ನೀನು ಮಧು, ಕಠಿಣವಾದಂತಹ ದೇಹವನ್ನು ಹೊಂದಿದ ನೀನು ಕೈಟಪ. ನಿಮ್ಮ ಹೆಸರನ್ನು ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಸಬೇಕು ಅನ್ನೋ ಉದ್ದೇಶದಿಂದಲೇ ಮಧುವನ್ನು ಕೊಂದು ಮಧುಸೂದನ, ಕೈಟವನ್ನು ಕೊಂದು ಕೈಟಪಾಂತಕ ಅಂತ ಹೆಸರಿನಿಂದ ಕಾಣಿಸಿಕೊಳ್ಳುವರಿದ್ದೇನೆ. ಆದರೆ ಮಕ್ಕಳೇ, ನೀವು ತಿಳಿದು ಮಾತವನ್ನು ಆಡಿಬಿಟ್ಟಿರಿ. ಕಾಣ್ತಿರುವಂತಹ ಜಲರಾಶಿಯಿಂದ ಒಂದು ಹನಿ ನೀರು ನಮ್ಮ ದೇಹವನ್ನು ಸೋಕದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೊಳ್ಳುವ ಹಾಗೆ ಯೋಚನೆ ಮಾಡಬೇಡಿ. ಶಂಖಾ ಪ್ರದೇಶವನ್ನು ವಿಸ್ತರಿಸಿದ್ದೇನೆ. ಏ